ಸರ್ ಇಲ್ಲಿ ಏನು ಆಗಿಲ್ಲ, ಬರೀ ಗಣೇಶನ್ನ ತಗೊಂಡೋಯ್ತಾ ಇದ್ರು ಅಷ್ಟೇ. ಅಲ್ಲಿ ಆ ಮಸೀದಿ ಹತ್ರ ಹೋದ ತಕ್ಷಣ ಕಲ್ ತೂರಾಟ ಆಗಿದೆ. ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ, ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್. ಅವ್ರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ, ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತೋ, ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ. ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್. ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ, ನಮ್ಮ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಒಟ್ನ ಈಗ ಒಂದ್ 6 ಗಂಟೆಲಿ ಸರ್ ಒಬ್ಬ ಹುಡ್ಗನ್ ಹೊಡೆದವ್ರೆ, ಅವ್ನ ಆಳ್ ನೋಡಿದ್ರೆ ಸರಿಯಾಗವ್ನೆ, ಆದ್ರೆ ಹೆಂಗ್ ಹೊಡೆದವ್ರೆ ಅಂತಂದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ ಹುಡ್ಗನ್ಗೆ, ಫುಲ್ ಬ್ಲಡ್ ಸರ್. ಇಲ್ಲಿ ಏನಾಯ್ತೈತೆ ಅಂದ್ರೆ ಮುಸ್ಲಿಮ್ಸ್ ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಸರ್. ಬರೀ ಗಣೇಶನ್ ತಗೊಂಡು ಹೋಗಿದ್ದಕ್ಕಷ್ಟೇ. ಈಗ ಅವ್ರು ಬರ್ಬೋದು, ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು, ನಾವು ಕೂಗಂಗಿಲ್ಲ. ಒಬ್ರು ಅವ್ರ ಫಂಕ್ಷನ್ ಮಾಡ್ತಾವ್ರೆ ಅಂತ ಸಾಹೇಬ್ರು ಬಂದು ಹೇಳಿದ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರ ನಾವ್ ಅದನ್ನ ಕೇಳ್ತೀವಿ ಎಂದು. ಇವಾಗ ನಾವ್ ಹೇಳದ್ನ ಅವ್ರು ಕೇಳೋದಕ್ಕೆ ರೆಡಿ ಆಗಿಲ್ಲ. ಇಲ್ಲಿ ಯಾವುದೇ ಒಂದು ಪ್ರತಿ ಒಂದು ವರ್ಷನೂ ಗಣಪತಿ ಕುಂಡಿಸಿ ಗಣಪತಿ ವಿಸರ್ಜನೆ ಮಾಡುವಾಗ್ಲೇನೆ ಮುಸ್ಲಿಮ್ಸ್ ಹಿಂದೂಗಳ ಗಲಾಟೆ. ಅವರು ನಾವು ಯಾವಾಗ ಮೆರವಣಿಗೆ ಹೋಯ್ತೀವಿ ಮೇಲಿಂದ ಕಲ್ಲೊಡೆಯೋದು, ಬಾಟ್ಲುಗಳು ತಗೊಬರೋದು, ಲಾಂಗ್ಗಳು ತಗೊಬರೋದು, ಈ ರೀತಿ ಎಲ್ಲ ಮುಸ್ಲಿಮ್ಸ್ ಅವ್ರು ಮಾಡ್ತಾವ್ರೆ. ಅದ್ರಲ್ಲಿ ಅವ್ರು ಕಮಿಟಿ ಅವರು ಅಂತ ಇದ್ದ ಮೇಲೆ ಯಾಕೆ ಪೊಲೀಸ್ನವರು ಕರೆಸಿ ನಮ್ಮನ್ನ ಶಾಂತಿ ಸಭೆ ಮಾಡ್ತಾ ಇಲ್ಲ? ಆದ್ರೆ ಪೊಲೀಸ್ನವ್ರಿಗೆ ನಾವು ಸಾಬ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಪರನೇ ಮಾತಾಡ್ತಾರೆ ಹೊರತು ಹಿಂದೂಗಳ ಪರ ಯಾವತ್ತೂ ಮಾತಾಡಿಲ್ಲ. ಇಲ್ಲಿವರೆಗೂ 4-5 ಕಂಪ್ಲೇಂಟ್ ಆಗವೆ. 4-5 ಕಂಪ್ಲೇಂಟ್ ಅಲ್ಲೂ ಪೊಲೀಸ್ನವರು ಅವ್ರ ಪರನೇ ಮಾತಾಡ್ತಾರೆ, ನಮ್ ಪರ ಏನು ಮಾತಾಡ್ತಿಲ್ಲ. ಇಲ್ಲಿ ನಡೀತಾ ಇರೋದು ಈ ರಾಜಕೀಯದ ವಿಷಯವಾಗಿ ನಡೀತಾ ಇದೆ ಹೊರತು ಈಗ ಒಬ್ಬನ್ಗೆ 10 ಅಲ್ಲಿಗೆ ಹಾಕವ್ರೆ ಹೊಡೆದಿ. ಲೈಟ್ ಆಫ್ ಮಾಡೋದು ಹೊಡಿದು, ಲೈಟ್ ಆಫ್ ಮಾಡೋದು ಹೊಡಿದು, ಕಲ್ಲೆತ್ತಿದ್ದು, ಬಾಟ್ಲ್ ಎತ್ತಿದ್ದು, ಇಂಥವನ್ನೇ ಮಾಡ್ತಾವ್ರಿ ಇಲ್ಲಿ. ಸರ್ ಮಸೀದಿಯಿಂದ ಮುಂದೆ ಹೋಗಿದ್ರು ಪೊಲೀಸರು, ನಾವು ಮುಂದೆ ಬಂದು ನಾವೇನೋ ಸಾಂಗಿಂಗ್ ಏನು ಹಾಕಿಲ್ಲ, ಪೊಲೀಸರು ಮರ್ಯಾದೆ ಕೊಟ್ಟು ನಾವು ಮುಂದೆ ಬಂದು ಇದಕ್ಕಿದ್ದಂಗೆ ಲೈಟ್ ಆಫ್ ಮಾಡಿ ಇದಕ್ಕಿದ್ದಂಗೆ ಕಲ್ಲು ದೊಣ್ಣೆಗಳನ್ನೆಲ್ಲ ಎಸ್ತಿ ಸುತ್ತಮುತ್ತ ಎಲ್ಲ ಹೆಸರು ಸರ್. ಪೊಲೀಸರು ಇದ್ರು, ಡಬಲ್ ಸ್ಟಾರ್ ರವಿ ಸರ್ ಇದ್ರು, ಅವರು ಇದ್ರು. ಅವ್ರಿಗೆ ಹೇಳ್ತಾ ಇದೀವಿ ನಮ್ಮನ್ನೇ ಹೊಡೆದು ನಮ್ಮನ್ನ ಅಲ್ಲಿಂದ ಕಳಿಸಿದ್ದಾರೆ. ನಮಗೆ ಕಲ್ಗಳೆಲ್ಲ ಹೊಡೆದು ನಮ್ಗೆ 5-6 ಜನಕ್ಕೆ ಹುಡುಗರಿಗೆ ಏಟಾಗಿದೆ, ಮುಖದಲ್ಲಿ ರಕ್ತಲೆಲ್ಲ ತಲೆ ಏಟಾಗಿದೆ, ರಕ್ತ ಬರ್ತಿದೆ. ಇದಕ್ಕಿದ್ದಂಗೆ ಕಲ್ಗಳು ದೊಣ್ಣೆಗಳು ಎಸ್ತಿದ್ದಾರೆ. ಏನಕ್ಕೆ ಸರ್ ಎಸ್ತರು? ಅವರು ಹಬ್ಬ ಮಾಡಿದ್ರು ತಾನೆ ಸರ್. ಅವ್ರ ಮಸೀದಿ ಕಡೆಯಿಂದ, ಮಸೀದಿ ಮೇಲಿಂದ ಅಕ್ಕಪಕ್ಕ ಸೈಡಿಂದ ಖಾಲಿ ಇದಿದೆ, ಅಲ್ಲೆಲ್ಲ ಔಸ್ಕೊಂಡೆಲ್ಲ ಎಸಿತಾ ಇದ್ದಾರೆ. ಇದ್ರಗಡೆ ಬಂದು ಯಾರು ಎಸಿಲಿಲ್ಲ ಸರ್, ಔಸ್ಗೆ ಎಸಿತಾ ಇದ್ದಾರೆ. ನಾವೇನು ಮಾತಾಡಲಿಲ್ಲ, ನಾವೇನು ಇದು ಮಾಡಲಿಲ್ಲ ಅವ್ರಿಗೆ. ಅವ್ರು ಯಾಕೆ ಸರ್ ಬಂದು ಹೊಡಿಬೇಕು ನಮಗೆ? ಹೌದು ಸರ್, ಗಣಪತಿ ಉತ್ಸವ ಹೋಗ್ತಿತ್ತು, ಪೊಲೀಸವ್ರ ಮುಖಾಂತರನೇ ಹೋಗ್ತಿದೆ. ಪೊಲೀಸವ್ರು ಅಲ್ಲಿ ಆಫ್ ಮಾಡೋದ್ರು, ಅಲ್ಲೆಲ್ಲ ಆಫ್ ಮಾಡಿ ನಿಧಾನಕ್ಕೆ ಸೈಲೆಂಟಾಗಿ ಬರ್ತಿತ್ತು. ಮೈಕ್ ಹಾಕೊಡಿದ್ರೆ ನಾವೇನು ಹಾಕ್ಲಿಲ್ಲ. ಪೊಲೀಸವ್ರಿಗೆ ಮರ್ಯಾದೆ ಏನು ಕೊಟ್ಟರು, ಮರ್ಯಾದೆ ಕೊಟ್ಟು ನಾವು ಮುಂದೆ ಬಂದು ನಾವೆಲ್ಲೇನು ಮಾತಾಡಿ. ಅದಾದ್ಮೇಲೆ ಮುಂದೆ ಬಂದ್ಮೇಲೆ ಎಲ್ಲ ಔಸ್ಕೊಂಡು ಸುತ್ತ ಕಡೆಯಿಂದ ಕಲ್ಲು ದೊಣ್ಣೆಗಳಿಂದ ಎಲ್ಲ ಎಸ್ತರು ಸರ್. ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ದೊಣ್ಣೆಗಳೆಲ್ಲ ಎಸ್ತರು ಸರ್. ದೊಣ್ಣೆ ಕಲ್ಲುಗಳು ಸುತ್ತಮುತ್ತ ಸುಮಾರು ಜನ ಸರ್. ಸಾಬ್ರುಗಳು ಎಷ್ಟು ಜನ ಇದಾರೋ ಎಲ್ಲ ಸೇರ್ಕೊಂಡು ಎಸ್ತಿದ್ದಾರೆ ಸರ್. ಸರ್ ಇದೆ ಸರ್, ಅವರು ಹಬ್ಬ ಮಾಡಿದ್ರು, ನಾವೇನಾರು ಕಿರಿಕ್ ಮಾಡಿದ್ವಾ? ಏನಾದ್ರು ತೊಂದರೆ ಕೊಟ್ವಾ ಅವ್ರಿಗೆ? ಒಂಚೂರು ತೊಂದರೆ ಕೊಟ್ವಾ ಹೇಳಿ? ಅವ್ರ ಪಾಡಿಗೆ ಅವ್ರು ಹಬ್ಬ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹಬ್ಬ ಮಾಡ್ಕೊತಿದ್ದೀವಿ, ಅವ್ರಿಗೆ ತೊಂದರೆ ಕೊಡ್ತಿದ್ದೀವ? ಅವ್ರು ಯಾಕೆ ಮಾಡ್ತಾರೆ? ನಮ್ಮ ಹಿಂದೂಗಳಿಗೆ ಬೆಲೆ ಇಲ್ವಾ ಸರ್? ಇವರು ಮುಸ್ಲಿಮ್ಸ್ ಅವ್ರಿಗೆ ಬೆಲೆನಾ? ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ? ಇವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ? ಪ್ರತಿ ವರ್ಷವೂ ಇದೇ ಥರ ಕಿರಿಕ್ ಮಾಡ್ತಾರೆ ಸರ್. ಮಸೀದಿ ಮುಂದೆ ಹೋಗ್ಬಾರ್ದಂತೆ ಸರ್. ಅರುಣ್ ಅಂತ ಸರ್, ಅರುಣ್ ಅಂತ ಬಾವುಟದ್ದು ಕಂಪ್ಲೇಂಟ್ ಕೊಟ್ಟು ಈಗ ಬಾವುಟ ಎಲ್ಲ ಬಿಚ್ಚಿಸಿದ್ದಾರೆ ಸರ್ ಸರ್ಕಾರದಲ್ಲಿ. ಸರ್ ನಮ್ಮ ಬೆಲೆ ನಮ್ಗೆ ಹಿಂದೂಗಳು ಕಟ್ಟಬೇಕು. ಮಸೀದಿ ಹತ್ರ, ಮಸೀದಿಯಿಂದ ಈ ಕಡೆ ಸರ್, ನಮ್ಮ ಮಸೀದಿ ಹತ್ರ ಕಟ್ಟಲಿಲ್ಲ, ನಾವು ಈ ಕಡೆ ಕಟ್ಟಿದ್ದೀವಿ. ನಮ್ಮ ಗಣೇಶ ಕೊಟ್ಟಿದ್ದೀವಿ ರೋಡಲ್ಲಿ ಸರ್. ಭಾರತದ ಪ್ರಮುಖ ಸಾಮಾಜಿಕ ಜಾಲತಾಣಗಳಾದ ಮೋಜ್, ಶೇರ್ ಚಾಟ್, ಆಟೋಪ್ಲೇ ಮುಂತಾದ ವೇದಿಕೆಗಳಲ್ಲಿ ವೇಗ ನ್ಯೂಸ್ ಕನ್ನಡ ತನ್ನದೇ ಆದ ವಿಭಿನ್ನ ಶೈಲಿಯಿಂದ ಜನರನ್ನು ಸೆಳೆಯುತ್ತಿದೆ. ಇಂದಿಗೆ 3 ಲಕ್ಷಕ್ಕೂ ಹೆಚ್ಚು ಜನರು ನಮ್ಮನ್ನು ಅನುಸರಿಸುತ್ತಿರುವುದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ನಮ್ಮ ಪ್ರೀತಿಯ ವೀಕ್ಷಕರ ವಿಶ್ವಾಸದ ಗುರುತು. ನಿಸ್ವಾರ್ಥವಾಗಿ ಸುದ್ದಿ ತಲುಪಿಸುವ ನಮ್ಮ ಧ್ಯೇಯವೇ ಈ ಸಾಧನೆಯ ಆಧಾರ. ಹೆಮ್ಮೆ ತರುವ ಈ ಕ್ಷಣದಲ್ಲಿ ನಾವು ಮತ್ತೆ ಒಮ್ಮೆ ಭರವಸೆ ನೀಡುತ್ತೇವೆ, ವೇಗ ನ್ಯೂಸ್ ಕನ್ನಡ ಸದಾಕಾಲ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ನಿಂತುಕೊಳ್ಳುತ್ತದೆ.